Watch India's largest kids library only on Jio Hotstar. Download the app now. ಜಾನ್ ಆಗ್ತಾನೆ ಡಾನ್. ಬೇಗ ಬೇಗ ಬಿಸಿ ಬಿಸಿ ಸಮೋಸ ತಿನ್ಸ. ಅರೆ ಮೊದ್ಲು ರೊಕ್ಕ ಕೊಡಪ್ಪ, ತಿಂದ ಹಂಗೆ ಹೋಗ್ತೀನಿ. ಬೆಳಗ್ಗೆ ನೀನ್ ಹಿಂದೆ ಓಡ ಬರಕ್ಕ ನನಗಾಗಲ್ಲ. ಡಾನ್ ನ ಮರ್ಯಾದೆ ಕಳಿತೀಯಾ, ತುಂಬಾ ಅನುಭವಿಸ್ತೀಯ ಮುಂದೆ ನೀನು. ಯಾವಾಗ್ಲೂ ಕೆಟ್ಟ ಕೆಲ್ಸನೇ ಮಾಡ್ತಿರ್ತೀಯಲ್ಲ, ನಿನ್ ಜೀವನದಲ್ಲಿ ಒಂದಾರು ಒಳ್ಳೆ ಕೆಲಸ ಮಾಡೋದನ್ನ ನೋಡು, ಇಲ್ಲಾಂದ್ರೆ ಯಮಧರ್ಮ ನಿನ್ ಕರ್ಕೊಂಡೋಗ್ಬಿಟ್ಟು ನರಕಕ್ಕೆ ಹಾಕ್ಬಿಡ್ತಾನೆ. ನನಗೆ ಯಾವುದೇ ಯಮರಾಜನ ಗೊತ್ತಿಲ್ಲ, ಮತ್ತೆ ನಾನು ತಿಳ್ಕೊಳ್ಳೋದಕ್ಕೂ ಇಷ್ಟ ಪಡಲ್ಲ. ಅಯ್ಯೋ ಹೋಗ್ಲಿ ಬಿಡಯ್ಯ, ನಿನ್ನಿಷ್ಟ. ಆದ್ರೆ ಆ ತರ ಮಾತ್ರ ಹೇಳ್ಬೇಡ ನೀನು. ಯಮಧರ್ಮನ್ ಕಿವಿ ಎಲ್ಲ ಕಡೆನೂ ಇರುತ್ತೆ. ಅವನ್ ಏನಾದ್ರೂ ಕೇಳಿಸ್ಕೊಂಡ್ರೆ ನಿನ್ ಕತೆ ಮುಗೀತು ಅಷ್ಟೇನೆ. ಜಾನ್ ಯಾರಿಗೂ ಹೆದರ್ಕೊಳ್ಳೋದೇ ಇಲ್ಲ, ಜನ ಹೆದರ್ಕೊಳ್ಬೇಕು ಡಾನ್ ನೋಡಿ. ಆದ್ರೆ ಒಂದಿನ ಯಮಧರ್ಮ ನಿನ್ ಮುಂದೆ ಬಂದು ನಿಂತ್ಕೋತಾನ ನೋಡು, ಆವಾಗ ನಿನ್ ಕತೆ ಮುಗ್ದಂಗೆನೆ. ಆವಾಗ ಇಲ್ಲಿನ ಗಂಟು ಮುಟ್ಟೆ ಕಟ್ಬೇಕಾಗತ್ತೆ ನೀನು. ನಡಿಯ ಮುಟ್ಟು, ಅವನ್ಗೆ ಯಮಧರ್ಮ ಆಗ್ಬಿಟ್ಟು ಎದುರಿಸ್ಬಿಡ. ನಾವು ನೋಡ್ತಾ ಇರು, ಅವನ ಅಹಂಕಾರ ಎಲ್ಲ ಇಳಿದೋಗ್ಬಿಡುತ್ತೆ. ಇದು ಬಹಳ ಒಳ್ಳೆ ಐಡಿಯಾ ಕಣಯ್ಯ. ನೋಡು, ನಾ ಎಂತ ಮೇಕಪ್ ಮಾಡ್ತೀನಿ ಅಂದ್ರೆ 100% ಯಮಧರ್ಮ ತರೇ ಕಾಡ್ತೀಯ ನೀನು. ಯಾರು ನೀವು? ಯಮಧರ್ಮ ಕಣಯ್ಯ. ಇಲ್ಲಿ ಜಾನ್ ಅಂದ್ರೆ ಯಾರು? ಅಲೋ ಮೀ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ನಾನು ಯಮಧರ್ಮ ಅಂತ, ಮತ್ತೆ ಇವರು ಚಿತ್ರಗುಪ್ತ ಅಂತ. ಇಲ್ಲ 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 ನೈಸ್ ಮೀಟಿಂಗ್. ಮೇ ಐ ಹೆಲ್ಪ್ ಯು ಸರ್? ಜಾನ್, ನಾವು ಕೇಳ್ಪಟ್ಟಿದ್ದೀವಿ ನೀನ್ ಯಾರಿಗೂ ಹೆದರೋದಿಲ್ವಂತೆ. ಹೇಳಿ, ಸಂತೋಷ ಆಯ್ತು ನಮ್ಗೆ. ಚಿತ್ರಗುಪ್ತರೇ, ಇವ್ರ ಲೆಕ್ಕಾಚಾರ ಏನು ಅಂತ ಸ್ವಲ್ಪ ಹೇಳಿ. ಇವನು ತಾತ ಯಮಲಾದಲೇ. ಯಮರಾಜ್ ಬಾಸ್, ಅನ್ಸುತ್ತೆ ನಿಮ್ ಟೈಮು ಮುಗ್ದೋಯ್ತು ಅಂತ. ಅರೆ ಇಲ್ಲ ಇಲ್ಲ ಇಲ್ಲ, ಹಾಗೆಲ್ಲ ಆಗ್ಬಾರ್ದು ಸರ್. ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಸರ್, ಅಷ್ಟೇನೆ. ನಾನು ಎಲ್ಲರಿಗೂ ಹೆದರ್ಕೊಳ್ತೀನಿ. ಮತ್ತೆ ನಿಮ್ಮ ನೋಡಿನೂ ಹೆದರ್ತಾ ಇದ್ದೀನಿ, ನಿಮ್ ಗದೆ ನೋಡಿನೂ ಹೆದರ್ತಾ ಇದ್ದೀನಿ, ಮತ್ತೆ ನಿಮ್ಮ ಚಮಚನ ನೋಡಿ ಕೂಡ ಹೆದರ್ತಾ ಇದ್ದೀನಿ. ಬಾಯಿ ಮುಚ್ಚ, ಯಾರಿಗೆ ನೀನ್ ಚಮಚ ಅಂತ ಹೇಳ್ತಾ ಇದೀಯಾ? ಬಾಯ್ಲಿ, ನನ್ನ ಹೆಸರು ಚಿತ್ರಗುಪ್ತ ಅಂತ. ಎಲ್ಲ ಪ್ರಾಣಿ ಪಕ್ಷಿಗಳ ಲೆಕ್ಕಾಚಾರ ನಾನೇ ನೋಡೋದು ಕಡೆಯ. ಓಕೆ, ಈಗ ನಿನ್ ಲೆಕ್ಕಾಚಾರ ನೋಡಿ ಹೇಳ್ತೀನಿ ಏನು ಅಂತ. ನೀನ್ ಇಲ್ಲಿವರೆಗೂ ಎಷ್ಟು ಪುಣ್ಯ ಮಾಡಿದ್ಯಾ ಅಂತ ನೋಡಿ ಹೇಳ್ತೀನಿ. ಪುಣ್ಯ ಪುಣ್ಯ ಅಂತೂ ಒಂದು ಮಾಡೇ ಇಲ್ಲ ನಮ್ ಬಾಸು. ಬುಕ್ಕ ನೋಡ ಯಾವ್ದೇ ಅವಶ್ಯಕತೆ ಇಲ್ಲ, ನಾನ್ ಹಂಗೆ ಹೇಳ್ಬಿಡ್ತೀನಿ. ಸಾಕ್ ಮಾಡು. ನನ್ನ ಬಗ್ಗೆನೇ ಇವ್ರಿಗೆಲ್ಲ ಹಾಕೊಡ್ತಾ ಇದೆಯಲ್ಲ ನೀನು. ನಮ್ಮ ಕಣ್ಣೆದುರಿಗೆ ಒಬ್ಬ ದುರ್ಬಲ ಮನುಷ್ಯನ ಮೇಲೆ ನೀನು ದಬ್ಬಾಳಿಕೆ ಮಾಡಿದ್ದು ನಾವು ನೋಡಿದ್ದೀವಿ. ಚಿತ್ರಗುಪ್ತ, ಇವನನ್ನ ಎಳ್ಕೊಂಡು ಹೋಗುವಂತ ಸಮಯ ಬಂದ್ಬಿಟ್ಟಿದೆ. ನಾವು ಇವನನ್ನ ಬಿಸಿ ಬಿಸಿ ಎಣ್ಣೆಲ್ಲಿ ಅದ್ದು ಬಿಡೋಣ. ತಂದೂರಿ ಬೆಂಕಿಲಿ ಸೊಟ್ಟಾಕ್ ಬಿಡೋಣ. ಆಗ್ ಮಾಡಬೇಡಿ ಪ್ಲೀಸ್, ಆಗ್ ಮಾಡಬೇಡಿ. ನಡಿಯೋ, ಅವನು ಹೆಂಗೆ ಎದ್ರಕೊಂಡ್ಬಿಟ್ಟಿದ್ದಾನೆ ಅಂದ್ರೆ ಇನ್ ಮುಂದೆ ಕಳ್ತನ ಮಾಡೋದ್ ಬಿಟ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾನೆ. ನೋಡ್ತಾ ಇರು. ಚಿತ್ರಗುಪ್ತ, ಇವತ್ತು ತುಂಬಾ ಒಳ್ಳೆ ದಿನ. ಇವತ್ತು ನಾವು ಯಾರ್ದು ಪ್ರಾಣ ತಗೊಂಡ್ಬರೋದಕ್ಕೆ ಹೋಗೋ ಹಾಗೇ ಇಲ್ಲ. ಇವತ್ತಿನ ದಿನ ಸಂತೋಷವಾಗಿಲ್ಲ ಸರ್, ತುಂಬಾ ದುಃಖ ಭಯ ಅನಿಸ್ತಾ ಇದೆ ರಾಜ. ಅನ್ಸುತ್ತೆ ನಮಗೆ ಪರ್ಮನೆಂಟ್ ಆಗಿ ರಜೆ ಸಿಕ್ಬಿಡುತ್ತೆ ಅಂತ. ಹಾಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೇಲ್ಗಡೆ ಇರೋನು ನಮ್ಮನ್ ಬಿಟ್ಟು ಈ ಕೆಲಸನ ಬೇರೆಯವ್ರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕೊಟ್ಟಿದ್ದಾನೆ. ಅಲ್ಲಿ ನೋಡಿ ಸ್ವಾಮಿಗಳೇ, ನೋಡಿ ಅಲ್ಲಿ ಕೆಳಗಡೆ, ಅಲ್ಲಿ ನಮ್ ಜಾಗ ತಗೊಂಡ್ಬಿಟ್ಟಿದ್ದಾರೆ ಅವರು. ಕೆಳಗಡೆ ಬೇರೆ ಯಮರಾಜ ಬಂದ್ಬಿಟ್ಟಿದ್ದಾನೆ, ಮತ್ತೊಬ್ಬ ಚಿತ್ರಗುಪ್ತ ಬಂದ್ಬಿಟ್ಟಿದ್ದಾನೆ. ಜಾನ್, ಸ್ವಲ್ಪ ನೋಡೋಣ ಇರೋರು ಯಾರು ಅಂತ. ಓ ಮೇಲ್ಗಡೆ ದೇವ, ನೀನ್ ಈ ತರ ಮಾಡೋದು ಸರಿನಾ? ನೀನ್ ಈಗ ಮಾಡಬಾರ್ದಾಗಿತ್ತು. ಅರೇ, ನಾನು ಯಾರು ನಿಮ್ಮ ಜಾಗದಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿಲ್ಲ. ಹೋಗಿ ಭೂಲೋಕಕ್ಕೆ ಹೋಗಿ ಚೆಕ್ ಮಾಡಿ ಅವ್ರು ಯಾರು ಅಂತ. ಆಯ್ತು ಬಿಗ್ ಬಾಸ್, ನಾನು ಈಗಲೇ ಕೆಳಗಡೆ ಹೋಗ್ಬಿಟ್ಟು ಅವ್ರು ಯಾರು ಅಂತ ನೋಡಿ ನಿಮ್ಗೆ ರಿಪೋರ್ಟ್ ಕೊಡ್ತೀನಿ ಬಾಸ್.
ಹಾಕಿಸ್ಕೊಂಡ್ರು ಪೇಷಂಟ್ ಮೇಲೆ ಯಾರೇನಾದ್ರೂ ಯಮರಾಜನ್ ನೋಡ್ಬಿಟ್ರೆ ಎಲ್ಲ ಅಲ್ಲೇ ಮಾಡ್ಕೊಂಡ್ಬಿಡ್ತಾರೆ. ನಾನು ಅವ್ರಿಗೆ ಎಂತ ಮೇಕಪ್ ಮಾಡಿದೀನಿ ಅಂದ್ರೆ ಜಾನಿಗೆ ಗುರ್ತೇ ಸಿಗಲ್ಲ ಹಂಗ್ ಮಾಡಿದೀನಿ. ಅವ್ರ ಮೋಟು ಬದಲು ಅಂತ. ಅರೆ ನಾನು ಜಾನ್ನ ಹೆದರ್ಕೊಂಡಿರೋ ಮುಖ ಅಷ್ಟೇ ಅಲ್ಲ, ಭಯ ಪಡೋದು ನೋಡ್ಬೇಕು. ಆ ಮೋಟು ಪತ್ಲಿಗೆ ಕ್ಯಾಮ್ರಾನು ಕೊಟ್ಟು ಕಳಿಸ್ಬೇಕಿತ್ತು. ಜಾನ್ ಭಯ ಪಡೋದನ್ನ ರೆಕಾರ್ಡ್ ಮಾಡ್ಕೊಂಡು ಬರ್ತಾ ಇದ್ರ. ಇದ ವಿಷಯ, ಇದೆಲ್ಲ ನೀವು ಮಾಡಿರೋ ಪ್ಲಾನ್. ಅಯ್ಯ ಅಯ್ಯ ಮೋಟು ನನ್ನ ಗೆಳೆಯ ಜಾನಿಗೆ ನಮ್ ಪ್ಲಾನ್ ಬಗ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ಕಣಯ್ಯ, ಹುಷಾರಾಗಿರಿ. ಅರೆ ಪರವಾಗಿಲ್ಲ ಡಾಕ್ಟರ್, ಬರ್ಲಿ ಬಿಡಿ, ಅವನು ನೋಡ್ಕೋತೀವಿ. ಯಾರು ನೀವಿಬ್ರು? ನಮ್ಮ ರೂಪದಲ್ಲಿ ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಾನು ಅಸಲಿ ಯಮಧರ್ಮರಾಜ, ಇವರು ಅಸಲಿ ಚಿತ್ರಗುಪ್ತ. ನಮ್ ಬಗ್ಗೆ ಜಾನಿಗೆ ಗೊತ್ತಾಗ್ಬಿಟ್ಟು ಅವನು ಯಾವ್ದೋ ಡ್ರಾಮಾ ಕಂಪ್ನಿಯವ್ರನ್ನ ಕರ್ಸ್ಬಿಟ್ಟಿದ್ದಾನೆ ಕಣ, ನಮ್ಮನ್ನ ಹೆದರ್ಸೋದಿಕ್ಕೆ. ನಮ್ಮ ನಾಟಕ ನಮ್ಮ ಮುಂದನೇ ಮಾಡ್ತಾ ಇದ್ದಾರೆ. ಆ ಯಮನ್ ನೋಡು ಒಳ್ಳೆ ಹೆಂಗಿದಾನೆ ಅಂತ. ಹೇಳು, ನೀವಿಬ್ರು ಯಾರು? ನಾವ್ ಯಾರು ಅಂತ ಗೊತ್ತಿಲ್ವಾ? ಯಮ ಕಣಯ್ಯ ನಾವು, ನಾನ್ ಯಮ ಧರ್ಮ. ಸುಳ್ಳು ಹೇಳ್ತಾ ಇದೀಯ ನೀನು. ಅಸಲಿ ಯಮ ನಾನು. ಹಂಗಾರೆ ನಾವು ನಿನ್ ಕಣ್ಣಿಗೆ ನಾಟಕದ ಕಂಪ್ನಿಯವ್ರ ತರ ಕಾಣಿಸ್ತಾ ಇದೀವಾ? ನಂಬಿಕೆ ಇಲ್ಲ ಅಂದ್ರೆ ಎಲ್ಲರೂ ಹೋಗಿ ಟೆಂಟ್ ಹಾಕೊಳ್ಳಿ, ಇಲ್ಲಾಂದ್ರೆ ಮೇಲಿನ ಲೋಕಕ್ಕೆ ಹೋಗಿ ಕೇಳ್ರು. ನಾನು ಈಗಲೇ ನನ್ನ ಬಿಗ್ ಬಾಸ್ ಹತ್ರ ಎಲ್ಲ ವಿಷಯನೂ ಕ್ಲಿಯರ್ ಮಾಡ್ಕೋತೀನಿ. ದೊಡ್ಡ ಬಾಸು ಅಂದ್ರೆ ಕುಳ್ಳ ಜಾನಿಗೆ ಫೋನ್ ಮಾಡ್ತಾ ಇದ್ದಾನೆ. ಯಪ್ಪ ಬರ ಅವ್ನು ಮಾತಾಡ್ಕೊಳ್ಳಿ. ಅರೆ ಸ್ವಾಮಿ, ಆ ನಕಲಿ ಯಮ ಮತ್ತೆ ಚಿತ್ರಗುಪ್ತ ಬಾಯಾದ್ರು. ಅರೆ ಹುಡುಕು, ಅವರಿಬ್ರು ಎಲ್ಲೋದ್ರು? ಮಹಾರಾಜ, ಇವ್ರು ಅವರೇನೆ. ಆ ಹೊಸ ಯಮಧರ್ಮರಾಜ ಮತ್ತೆ ಚಿತ್ರಗುಪ್ತ ಬಂದಿರೋದು ಇವ್ರ ಪ್ರಾಣ ತಗೊಳಕ್ಕೆ. ನಾನು ಯಮ ಇದ್ದೀನಿ, ನೀವ್ ಯಾಕೆ ಎಲ್ಲರೂ ಓಡೋಗ್ತಾ ಇದ್ದೀರಾ? ಈ ಯಮಧರ್ಮನಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಮೋಟು ಪತ್ಲು, ಸಾಕ್ ಮಾಡಿ ನಿಮ್ಮ ನಾಟಕ ಎಲ್ಲ. ನನ್ನ ನಿಮ್ಮ ಡ್ರಾಮಾ ಕಂಪ್ನಿನ ಬಂದ್ ಮಾಡಿ ಇವಾಗ. ಇನ್ನು ಜಾನ್ ನ ಗೂಬೆ ಮಾಡಕ್ ಆಗೋದಿಲ್ಲ. ನೀನು ನನ್ನನ್ನ ಮೋಟು ಅಂತ ಕರ್ದ. ಈಗಿಂದೀಗ್ಲೇ ನನ್ನ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊ. ಒಳ್ಳೆ ಜಾದು ಮಾಡಿದ್ಯಾ ಮೋಟ. ಯಾವಾಗ ಕಲ್ತಿದ್ಯಾ? ಎಲ್ಲಿ ಕಲ್ತಿದ್ಯಾ? ಬಾರ ಹೋಗಿ ನೋಡೋಣ. ಆ ಜಾನು ನಕಲಿ ಅಮ್ಮನಿಗೆ ಏನೋ ಫಿಟ್ಟಿಂಗ್ ಇಡ್ತಾ ಇದ್ದಾನೆ. ಹೇ ಮೋಟು, ಇದು ಅತಿ ಆಗೋಯ್ತು ನಿಂದು. ನನಗೆ ಗೊತ್ತಾಗೋಗಿದೆ ನಿನ್ನ ಪ್ಲಾನ್ ಎಲ್ಲ ಏನು ಅಂತ. ನನಗೆ ಗೊತ್ತು, ನೀ ನನ್ನ ಏನು ಮಾಡ್ಕೊಳಕ್ ಆಗೋದಿಲ್ಲ. ಬಿಸಿ ಎಣ್ಣೆ ಒಳಗಡೆ ಹಾಕೋದಕ್ಕೂ ಆಗಲ್ಲ, ಮತ್ತೆ ಬೆಂಕಿ ಒಳಗಡೆ ನನ್ನ ಬೇಯಿಸೋದಕ್ಕೂ ಆಗೋದಿಲ್ಲ. ನಿನಗೂ ಗೊತ್ತಾಗೋಯ್ತಾ ನಾವು ರಿಟೈರ್ಡ್ ಆಗ್ಬಿಟ್ಟಿದೀವಿ ಅಂತೇಳಿ? ಹೌದಾ? ಇವ್ರು ಯಾರು ಹೇಳಿದ್ದು? ಚಿತ್ರಗುಪ್ತ, ಫೋನ್ ಮಾಡು, ಬಿಗ್ ಬಾಸ್ಗೆ ಫೋನ್ ಮಾಡು. ಮಾಡಿ ಮಾಡಿ, ಯಾರಿಗೆ ಫೋನ್ ಮಾಡ್ಬೇಕಿದೆ ಮಾಡಿ ಮಾಡಿ. ಇಲ್ಲ ಅಂದ್ರೆ ಕಿವಿ ಹಿಡಿದು ಕೆನ್ನೆಗೆ ಬಿಡ್ಬೇಕಾಗತ್ತೆ ಇವಾಗ. ನಾನು ನೋಡ್ದ ನನಗೆ ಹೊಡಿತೀನಿ ಅಂತ ಹೇಳ್ತೀಯಾ? ನಿಲ್ಸು, ನಿಂದು ತುಂಬಾ ಜಾಸ್ತಿ ಆಯ್ತು. ಹಲೋ ಬಿಗ್ ಬಾಸ್, ಇಲ್ಲಿ ಏನ್ ನಡೀತಾ ಇದೆ? ಇಲ್ಲಿ ನನ್ನ ರಿಟೈರ್ಮೆಂಟ್ ವಿಷಯ ಎಲ್ಲಾರ್ಗೂ ಗೊತ್ತಿದೆ. ಇಲ್ಲಿ ಇನ್ನೊಬ್ಬ ಯಮರಾಜ ಓಡಾಡ್ತಾ ಇದ್ದಾನೆ, ನೀವು ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನಾವು ಅವನನ್ನ ಮೀಟ್ ಮಾಡಿದ್ವಿ ಬಿಗ್ ಬಾಸ್, ನಾವು ಸತ್ಯ ಹೇಳ್ತಾ ಇದ್ದೀವಿ. ಅಯ್ಯೋ, ಇವರು ನಿಜವಾದ ಯಮಧರ ಮಕ್ಕಳ ಪತಲು. ನಾವು ಬಹಳ ತಪ್ಪು ಮಾಡ್ಬಿಟ್ವಿ ಅನ್ಸುತ್ತೆ. ಒರಿಜಿನಲ್ ಕಣ. ನಿನ್ ಜಾಗದಲ್ಲಿ ನಾನು ಯಾರನ್ನೂ ನೇಮಿಸಿಲ್ಲ, ನೀನು ರಿಟೈರ್ ಆಗಿಲ್ವಲ್ಲ. ನಕಲಿ ಯಮರಾಜ ಮರದಿಂದ ನಿಂತ್ಕೊಂಡು ನಿನ್ನ ನೋಡ್ತಾ ಇದ್ದಾನೆ. ಹೋಗಿ ಕೇಳುವನ್ನ ವಿಚಾರಿಸ್ಕೋ ಮೊದಲು. ಮೋಟು ಪತ್ಲು, ನೀವಿಬ್ರು ಡಾಕ್ಟರ್ ಜಟ್ಕನ ಯಾವ್ದೋ ಗ್ಯಾಡ್ಜೆಟ್ ಇಂದ ಹಾರ್ತಾ ಇದ್ದೀರಾ. ಮತ್ತೆ ಡಾಕ್ಟರ್ ಜಟ್ಕ ಮೇಲ್ಗಡೆ ಮೋಡದಲ್ಲಿ ಫ್ಲೈಯಿಂಗ್ ಕಾರ್ ನಲ್ಲಿ ಇದ್ದಾನೆ, ಮತ್ತೆ ಲೌಡ್ ಸ್ಪೀಕರ್ ನಲ್ಲಿ ಮಾತಾಡ್ತಾ ಇದ್ದಾನೆ. ನೀವೆಲ್ಲ ನನಗೆ ಗೂಬೆ ಮಾಡಕ್ ಆಗೋದಿಲ್ಲ. ನಕಲಿ ಯಮರಾಜ್ ಮತ್ತೆ ಚಿತ್ರಗುಪ್ತ, ಬನ್ನಿ ನನ್ನ ಎದುರುಗಡೆ. ಕ್ಷಮಿಸ್ಬಿಡಿ ಯಮಧರ್ಮರೇ, ಕ್ಷಮಿಸ್ಬಿಡಿ. ನಾವು ನಕಲಿ ಆಗ್ಬಿಟ್ಟು ಜಾನ್ಗೆ ಹೆದರ್ಸೋಣ ಅಂತ ಪ್ಲಾನ್ ಮಾಡಿದ್ವಿ. ಅವನಿಲ್ಲಿ ಕಳ್ತನ ದರೋಡೆ ಎಲ್ಲ ಮಾಡ್ತಾ ಇದ್ದಾನೆ ಸ್ವಾಮಿ. ನಮ್ಗೇನ್ ಕನಸು ಬಿದ್ದಿತ್ತ ಸ್ವಾಮಿ, ನೀವೇ ಇಲ್ಲಿಗೆ ಬಂದ್ಬಿಡ್ತೀರಾ ಅಂತ. ನಾವೇ ಅನ್ಕೊಂಡಿದ್ವಿ ಜಾನ್ ನಕಲಿ ಯಮಧರ್ಮನ್ ಕಳ್ಸಿದ್ದಾನೆ ಅಂತ, ನಮ್ಮನ್ನ ಎದುರ್ಸೋದಕ್ಕೆ ಅಂತ.
ನಮ್ಮನ್ನ ಕ್ಷಮಿಸ್ಬಿಡಿ ಸ್ವಾಮಿ, ನಮ್ಮಿಂದ ಬಹಳ ತಪ್ಪಾಗೋಯ್ತು. ಬಾಸ್ ಬಾಸ್ ಇವರು ನಿಜವಾದ ಯಮಧರ್ಮನೇ. ಮೊಟ್ಟು ಪತ್ಲು, ನೀವಿಬ್ರು ಒಳ್ಳೆ ಜನ ಇದ್ದೀರಿ. ಒಂದು ಒಳ್ಳೆ ಕೆಲಸಕ್ಕೋಸ್ಕರ ನೀವು ನಮ್ಮ ರೂಪನ ಧಾರಣೆ ಮಾಡಿದ್ದೀರಾ. ಆದ್ರಿಂದ ನಾವು ನಿಮ್ಮನ್ನ ಕ್ಷಮಿಸ್ಬಿಟ್ಟಿದೀವಿ. ನನ್ನ ಕೂಡ ಕ್ಷಮಿಸ್ಬೇಡಿ ಮಹಾರಾಜ್ರೆ. ನಾನ್ ನಿಮ್ಮನ್ನ ಮೋಟು ಪತ್ಲು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ತುಂಬಾ ದೊಡ್ಡ ತಪ್ಪಾಗೋಗಿದೆ. ಜಾನ್, ನೀನೊಬ್ಬ ತುಂಬಾ ದುಷ್ಟ ಮನುಷ್ಯ ಇದೆಯಾ. ನಿನಗೆ ಒಂದಲ್ಲ ಒಂದು ಶಿಕ್ಷೆ ಆಗ್ಲೇಬೇಕು. ಇದೇ ನಾನು ನಿನಗೆ ಕೊಡೋ ಶಿಕ್ಷೆ. ತಗೋ ಇದನ್ನ. ಮೋಟು ಪತ್ಲು, ಯಮರಾಜ ತನ್ನ ಸವಾರಿ ಇಲ್ಲದೆ ಚೆನ್ನಾಗಿ ಕಾಣೋದಿಲ್ಲ. ನಿಮ್ಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಇದ್ರ ಮೇಲೆ ಸವಾರಿ ಮಾಡಿ. ಅದಾದ್ಮೇಲೆ ಇವನು ಮಾಮೂಲಿ ಮನುಷ್ಯ ಆಗ್ಬಿಡ್ತಾನೆ. ಯಮರಾಜ್ ಅವರೇ, ಸಾರಿ. ಜೈ ಹೋ. Watch India's largest kids library only on Geo Hotstar. Download the app now.